ಮಾಜಿ ಶಾಸಕರಿಗೂ ಕೂಡ ಬಸ್ ಬಂದ ಎಫೆಕ್ಟ್ ತಟ್ಟಿದೆ. ಬಸ್ಗಾಗಿ ಕಾದು ಕಾದು ಪುತ್ತೂರಿನ ಮಾಜಿ ಶಾಸಕ ಸುಸ್ತಾಗಿದ್ದಾರೆ. ಪುತ್ತೂರಿನ ಮಾಜಿ ಶಾಸಕ ಸಂಜೀವ್ ಮಠಂದೂರ್ ಮಂಗಳೂರಿಗೆ ಹೋಗೋದಕ್ಕೆ ಬಸ್ಗಾಗಿ ಕಾಯ್ತಾ ಇದ್ದೀನಿ, ಸದ್ಯ ಈಗ ಬಸ್ ಬಂದಿದೆ ಅಂತ ಬೆಳಗ್ಗೆಯಿಂದ ಕಾದು ಈಗ ಒಂದು ಬಸ್ ಬಂದಿದೆ ಅಂತ ಹೇಳಿದ್ದಾರೆ. ಪುತ್ತೂರಿನ ಮಾಜಿ ಶಾಸಕ ಸಂಜೀವ್ ಮಠಂದೂರ್ ಇವತ್ತಿನ ಮುಷ್ಕರದ ಬಿಸಿ ತಟ್ಟಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಮಾತಾಡಿದ್ದಾರೆ. ಈಗ ಒಂದು ಬಸ್ ಬಂದಿದೆ. ಮಾತು ಸತ್ಯವಾದಂಥ ಮಾತು. ಇವತ್ತು ಕರ್ನಾಟಕದಾದ್ಯಂತ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಬಸ್ಸುಗಳ ಮುಷ್ಕರದಿಂದ ಸಾರ್ವಜನಿಕರು ಇವತ್ತು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಶಾಲಾ ಮಕ್ಕಳಿರ್ಬೋದು, ಇವತ್ತು ಒಂದಷ್ಟು ಉದ್ಯೋಗಸ್ಥರಿರ್ಬೋದು, ಒಂದಷ್ಟು ಆಸ್ಪತ್ರೆಗೆ ಹೋಗುವಂತ ಅನಾರೋಗ್ಯ ಪೀಡಿತರಿರ್ಬೋದು. ಇವರೆಲ್ಲರೂ ಸಮಸ್ಯೆಯನ್ನು ಎದುರಿಸಲಿಕ್ಕೆ ಕಾರಣ ಬಹುಶಃ ಸರ್ಕಾರ ಮತ್ತು ನಮ್ಮ ಆ ಮುಷ್ಕರ ನಿರತ ಉದ್ಯೋಗಿಗಳ ಇವತ್ತು ಆ ಒಂದು ತೀರ್ಮಾನದಲ್ಲಿ ವ್ಯತ್ಯಾಸ ಆದ ಕಾರಣ ಇವತ್ತು ಈ ಒಂದು ಸಮಸ್ಯೆಗಳು ಎದುರಾಗಿದೆ. ವಿಶೇಷವಾಗಿ ನಾನು ಕಂಡುಕೊಂಡಾಗೆ ಸರ್ಕಾರ ಕೂಡ ಸಾರಿಗೆ ನೌಕರರ ಆ ಒಂದು ಬೇಡಿಕೆಗಳನ್ನು ಕಾಲ ಕಾಲಕ್ಕೆ ಪೂರೈಸುವಂತ ಕೆಲಸವನ್ನು ಮಾಡಬೇಕು. ಆ ಸಾರಿಗೆ ಸಂಸ್ಥೆಯ ನೌಕರರು ಕೂಡ, ಅವರ ಸಂಘ ಕೂಡ ಸರ್ಕಾರದ ಜೊತೆಯಲ್ಲಿ ಒಂದಷ್ಟು ಮಾತುಕತೆ ಮಾಡಿ ಅವರ ಬೇಡಿಕೆಗಳನ್ನು ಈಡೇರಿಸುವಂತ ಕೆಲಸವನ್ನು ಕಾಲಕಾಲಕ್ಕೆ ಮಾಡಿದಾಗ ಇಂಥ ಸಮಸ್ಯೆಗಳು ಬರುವುದಿಲ್ಲ. ಇವತ್ತು ಸರ್ಕಾರಕ್ಕೂ ಏನೂ ಆಗಲಿಲ್ಲ, ಸಾರಿಗೆ ಸಂಸ್ಥೆಯ ನೌಕರರಿಗೂ ಏನೂ ಆಗಲಿಲ್ಲ, ಆದರೆ ಸಾರ್ವಜನಿಕರಿಗೆ ಇವತ್ತು ಒಂದಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಆ ಸಾರಿಗೆ ನೌಕರರು ಇವತ್ತು ವಿಶೇಷವಾಗಿ ತಮ್ಮ ಬೇಡಿಕೆಗಳನ್ನು ಸರ್ಕಾರದೊಟ್ಟಿಗೆ ಮಾತುಕತೆಯ ಮುಖಾಂತರ ಮುಗಿಸಬೇಕು. ಸರ್ಕಾರ ಕೂಡ ಯಾವುದೇ ಹಠ ಇಲ್ಲದೆ, ಜಿದ್ದಿಲ್ಲದೆ ಒಂದಷ್ಟು ಆ ಸಾರಿಗೆ ನೌಕರರ ಸಮಸ್ಯೆಯನ್ನು ತಕ್ಷಣ ಒಂದೆರಡು ದಿವಸದಲ್ಲಿ ಮುಗಿಸಿದಾಗ ಬಹುಶಃ ಸಾರ್ವಜನಿಕರು ಇವತ್ತು ಈ ವ್ಯವಸ್ಥೆಯಲ್ಲಿ ತಮ್ಮನ್ನು ತಾವು ಮತ್ತೆ ತೊಡಗಿಸಿಕೊಂಡು ತಮ್ಮ ದಿನನಿತ್ಯದ ವ್ಯವಹಾರವನ್ನು ಮಾಡಬಹುದು. ಅದಕ್ಕೆ ತಕ್ಷಣ ಸರ್ಕಾರ ಮತ್ತು ಸಾರಿಗೆ ಇಲಾಖೆಯ ಆ ಒಂದು ನೌಕರರ ಸಂಘ ತಕ್ಷಣ ಇವತ್ತೇ ಅದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಳುವ ಮುಖಾಂತರ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಾನು ಸುಮಾರು 1 ಗಂಟೆಯಿಂದ ಕಾಯ್ತಾ ಇದ್ದೇನೆ. ನಾನು ಮಂಗಳೂರಿಗೆ ಹೋಗುವ, ನಾವು ಅಂದ್ರೆ ನಮಗೆ ಪಾಸ್ ಇದೆ, ಮಾಜಿ ಶಾಸಕರಿಗೆ ಪಾಸ್ ಇದೆ. ಪಾಸಲ್ಲಿ ನಾನು ಬುಕ್ ಮಾಡಿದ್ದೆ ನಿನ್ನೆ. ಆ ಬಸ್ಸು ಏನೋ ದೇವರದಯಿಂದ ಸಮಯಕ್ಕೆ ಸರಿಯಾಗಿ ಬಂದಿದೆ, ಅದರಲ್ಲಿ ನಾನು ಪ್ರಯಾಣವನ್ನು ಮಾಡ್ತಾ ಇದ್ದೇನೆ. ಮಾಜಿ ಶಾಸಕರು ಸಂಜೀವ್ ಮಠಂದೂರ್ ಇವತ್ತಿನ ಪರಿಸ್ಥಿತಿಗೆ ರಾಜ್ಯ ಸರ್ಕಾರ ಕಾರಣ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಜನಸಾಮಾನ್ಯರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಅನ್ನೋದು ಇಲ್ಲಿ ನಿಂತು ನೋಡಿದ್ರೆ ಗೊತ್ತಾಗುತ್ತೆ. ರಾಜ್ಯ ಸರ್ಕಾರ ಪ್ರತಿಷ್ಠೆ ಬಿಟ್ಟು ನೌಕರರು ಏನ್ ಕೇಳ್ತಿದ್ದಾರೆ, ಆಗ್ರಹಿಸ್ತಾ ಇದ್ದಾರೆ, ನ್ಯಾಯಯುತವಾದಂತಹ ಅವರ ಬೇಡಿಕೆಗಳೇನಿದೆ ಅದನ್ನ ಈಡೇರಿಸಿದ್ರೆ ಜನಸಾಮಾನ್ಯರಿಗೆ ಉಂಟಾಗುವಂಥ ಈ ಅನಾನುಕೂಲತೆಯನ್ನ ತಪ್ಪಿಸಬಹುದು. ಒಂದು ಸಭೆಯಲ್ಲಿ ಅಥವಾ ನಿನ್ನೆ ಕರೆದಿದ್ದಂತಹ ಸಭೆಯಲ್ಲಿ ಅದು ಸಂಧಾನ ಸಾಧ್ಯ ಆಗಿಲ್ಲ ಅಂತಾದ್ರೆ ಬೇರೆ ಮಾರ್ಗೋಪಾಯಗಳನ್ನು ಹುಡುಕಬೇಕು. ಆ ಮೂಲಕ ನೌಕರರು ಮುಷ್ಕರದಿಂದ ಹಿಂದೆ ಸರಿಯುವಂತೆ ಮಾಡಬೇಕು. ಯಾಕಂದ್ರೆ ಸಾರ್ವಜನಿಕರಿಗೆ ಇದರಿಂದ ತೊಂದರೆ ಆಗ್ತಾ ಇದೆ. ಪ್ರತಿನಿತ್ಯ ಬಸ್ಗಳನ್ನ ನಂಬಿ ತಮ್ಮ ದಿನನಿತ್ಯದ ವ್ಯವಹಾರವನ್ನ ನಡೆಸುವಂಥವ್ರು, ಜೀವನ ಕಟ್ಟಿಕೊಂಡಿರುವಂಥವ್ರು ಎಲ್ಲರಿಗೂ ಕೂಡ ಈ ಮುಷ್ಕರದ ಬಿಸಿ ತಟ್ಟಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.